ಇಷ್ಟೊತ್ತರೆಗೂ ನನ್ನ ಪ್ರಕಾರ ಚೆನ್ನಾಗೇ ಬಂದಿತ್ತು. ಬಟ್ ಏನಾಗುತ್ತೆ, ಅಡಿಗೆ ಮಾಡುವಾಗ ಸೌಟ್ ಹಿಡಿತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಬಂದು ರಮಿಕಾ ಅವ್ರು ಸೈಟ್ ಬಿಟ್ಟಿದ್ದಾರೆ. ಸೊ ಸರ್ ಅದು ನೆಕ್ಸ್ಟ್ ಸರ್ ಪಕ್ಕದ ಮೇಲೆ ಓಡ್ಬೋತಾರೆ ಸರ್. ನಾವು ಶಾಗೆ ಪಾಯಸ ಮಾಡ್ತೀವಿ ಅಲ್ವಾ? ಮಾಡ್ತಿಲ್ಲ ಇಲ್ಲಿ. ಗೊತ್ತಾ ನಾವ್ ಏನ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲ ಅಲ್ವಾ? ಇದು ಹಾಕಿ ಸಾಕು. ಏಲಕ್ಕಿ ಅದೇ ಕುಟ್ಬಿಟ್ಟು ಚಾಯ್ಗೆ ಹಾಕ್ತಾರೆ, ಗಮ್ ಬರುತ್ತೆ. ಏಲಕ್ಕಿ 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 ಅಲ್ಲೇ ನಂಗೆ ಅದ್ ನೋಡ್ತಿದ್ರೆ ಭಯ ಆಗ್ತಿದೆ ಏನ್ ಮಾಡ್ತಿದ್ದಾರೆ ಅಂತ. ಬೇಡ ಸಾಕು. ಇವಾಗ ಸದ್ಯಕ್ಕೆ ನಾವು ಟ್ವಿಸ್ಟ್ ಕೊಡ್ತಾ ಇದೀವಿ ಅಂಡ್ ಮೂವಿ ಅವ್ರು ಟ್ವಿಸ್ಟ್ ಕೊಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಡೇಟ್ ಅನೌನ್ಸ್ ಮಾಡಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡೋಣ. ಓಕೆ ರಮಿಕಾ ಅವರೇ ಬನ್ನಿ. ಸೊ ಇವಾಗ ನಿಮ್ಮ ಪ್ರೇಮದ ಉರುಳಿ ತಂಡವನ್ನ ಪರಿಚಯ ಮಾಡಿಕೊಡಿ, ಯಾರ್ಯಾರು ಬಂದಿದ್ದಾರೆ, ಸೊ ಯಾರು ಕುಕ್ ಮಾಡ್ತಾ ಇದಾರೆ ಇವತ್ತು, ಏನ್ ಮಾಡ್ತಾ ಇದಾರೆ, ಸೊ ಹೇಳಿ. ಮೊದಲನೇದಾಗಿ ನಮ್ ಡೈರೆಕ್ಟರ್ ಮನೋಜ್ ಸರ್. ಹಲೋ ಸರ್, ನಮಸ್ತೆ, ವೆಲ್ಕಮ್ ಟು ದ ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ DOP ರಾಜ್ ಸರ್. ಹೇಳಿ. ಓಕೆ, ವೆಲ್ಕಮ್ ಟು ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್ ಸರ್. ನೆಕ್ಸ್ಟ್ ನಮ್ಮ ಎಡಿಟರ್ ಹರ್ಷಿತ್ ಸರ್. ಓಕೆ, ಸೊ ಇವಾಗ ಒಂದು ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಡೌನ್ ಸೊ ವೆಲ್ಕಮ್ ಟು ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಯಾರು ಅಡಿಗೆ ಮಾಡ್ತಾ ಇದಾರೆ, ಏನ್ ರೆಸಿಪಿ ಮಾಡ್ತಾ ಇದಾರೆ? ಮನೋಜ್ ಸರ್. ಮನೋಜ್ ಸರ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಅವ್ರನ್ನ ಕೇಳ್ಬೇಕು ನಾವು. ಓಕೆ, ಮನೋಜ್ ಸರ್ ಏನ್ ಅಡಿಗೆ ಮಾಡ್ತಾ ಇದ್ದಾರೆ ಇವತ್ತು? ಸರ್ ಏನ್ ಮಾಡ್ಬೇಕು ಅಂತ ನೀವು ಹೇಳಿ ಸರ್. ಸಿಂಪಲ್ ಆಗಿ ಇವಾಗ ಪ್ರೇಮದ ಊರಲ್ಲಿ ಅಂತ ಬಂದಾಗ ನೀವು ಅದನ್ನ ಯಾವ ಅಡುಗೆಗೆ ನೀವು ಕಂಪೇರ್ ಮಾಡಕ್ ಇಷ್ಟಪಡ್ತೀರಾ? ಸರ್ ರಾಗಿ ಮುದ್ದೆಗೆ ಸರ್. ರಾಗಿ ಮುದ್ದೆ ಜೊತೆಗೆ ಏನ್ ಮಾಡಕ್ಕೆ ಕೊಟ್ಟಿದ್ದೀರಾ? ಸರ್ ರಾಗಿ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಬಸ್ಸಾರು. ಓಕೆ, ಬಸ್ಸಾರಿಗೆ ಏನೇನ್ ಐಟಮ್ ಬೇಕು ಸರ್ ಇವಾಗ? ಸರ್ ಬಸ್ಸಾರು ಕೆಲವರು ಅರವೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತೆ ಹೆಸರು ಕಾಳು, ಅಥವಾ ಕೆಲವರು ಅರವೆ ಸೊಪ್ಪಿನ ಜೊತೆಗೆ ತೊಗರಿಬೇಳೆ ಹಾಕಿ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಮತ್ತೆ ಆಸ್ ಯೂಶುವಲ್ ಜೀರಿಗೆ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹುಣಸೆ ಹಣ್ಣು, ಖಾರ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪೌಡರು, ಎಣ್ಣೆ, ಇಷ್ಟ ಐಟಮ್ ಬೇಕು. ಹಾ ಖಂಡಿತ ಇಷ್ಟ ಐಟಮ್ ಬೇಕು. ನಿಮ್ಗೆ ಒಗ್ಗರಣೆ ಹಾಕ್ಲಿಕ್ಕೆ ಒಣಮೆಣಸಿನಕಾಯಿ, ಕೆಂಪು ಒಣಮೆಣಸಿನಕಾಯಿ ಬೇಕು. ಆಮೇಲೆ ಏನು ಕರಿಬೇವಿನ ಸೊಪ್ಪು ಬೇಕು. ಆಗ್ಲೇ ಅದು ರುಚಿ ಬರೋದು, ಘಮ ಬರೋದು. ಆಕ್ಚುಲಿ ನಾವು ಫಸ್ಟೇ ಹೇಳಿದ್ವಿ ಟ್ವಿಸ್ಟ್ ಇದೆ ಅಂತ. ಯಾಕಂದ್ರೆ ಪ್ರತಿ ಸರಿ ಅವ್ರು ಹೇಳಿ ಅದನ್ನ ಅವರಾಗೆ ಮನೇಲಿ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಟೇಸ್ಟ್ ಕೊಡ್ತೀವಿ ಅಂತ ಬಂದು ತುಂಬಾ ಜನ ಮಾಡಿ ಹೋಗಿದ್ದಾರೆ. ಬಟ್ ಪ್ರೇಮದೂರಲ್ಲಿ ಸ್ವಲ್ಪ ಟ್ವಿಸ್ಟ್ ಇರ್ಲಿ ಅಂತ ನಾವೇ ಏನ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತೀವಿ. ಐಟಮ್ ಆಲ್ರೆಡಿ ನಾವೇ ರೆಡಿ ಇಟ್ಟಿದೀವಿ. ಆಮೇಲೆ ನಮಗೆ ಪ್ರೇಮದೂರಲ್ಲಿ ಅಂದ್ರೆ ತುಂಬಾ ಪ್ರೀತಿಯಿಂದ ಸ್ವೀಟ್ ಆಗಿರ್ಬೇಕು ಅಂತ ಆಸೆ. ಸೊ ಅದಕ್ಕೋಸ್ಕರ ಸಿನಿಮಾ ಸ್ವೀಟ್ ಆಗಿದೆ. ಅದಕ್ಕೋಸ್ಕರ ನಾವು ಟ್ವಿಸ್ಟ್ ಇಟ್ಟಿದೀವಿ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವಾಗ ನಿಮ್ಮಿಬ್ಬರಲ್ಲಿ ನಿಮ್ಮಲ್ಲಿ ಅಡುಗೆ ಮಾಡೋದು ಯಾರು? ಅಂದ್ರೆ ನಿಮ್ ಗ್ಯಾಂಗ್ ಅಲ್ಲಿ ಸರ್ ಮನೋಜ್ ಸರ್. ಅಡಿಗೆ ಮಾಡೋದು ಅವ್ರನ್ನೇ. ನೀವಿಬ್ರು? क्या बात है सर. ಎರಡು ಡಿವೈಡ್ ಮಾಡ್ತಾ ಇದೀವಿ. ಸೊ ಮನೋಜ್ ಸರ್ ಒಂದು ಗ್ರೂಪ್ ಆಗಿರ್ತಾರೆ ಅಂಡ್ ರಮಿಕ್ ಅವ್ರ ಒಂದು ಗ್ರೂಪ್ ಆಗಿರ್ತಾರೆ. ಸರ್ ನೀವು ಈ ಕಡೆ ಬಂದ್ಬಿಡಿ. ಇಲ್ಲ, ಮನೋಜ್ ಸರ್ ಗ್ರೂಪ್ ಅಲ್ಲಿ ನಮ್ಮ ಎಡಿಟರ್. ಯಾಕಂದ್ರೆ ನೀವು ತಿನ್ನೋದಲ್ವಾ? ತಿನ್ನೋದಲ್ವಾ, ಅವ್ರು ಮಾಡೋದು ನೀವು ತಿನ್ನೋದು. ಇವಾಗ ಇದ್ರಲ್ಲೂ ಒಂದು ಟ್ವಿಸ್ಟ್ ಇದೆ. ಇಬ್ರಿಗೆ ಒಂದೊಂದು ಹೆಡ್ಫೋನ್ ಕೊಡಲಾಗುತ್ತೆ. ಓಕೆನಾ? ಇವ್ರು ಹೆಡ್ಫೋನ್ ಹಾಕೊಂಡಿರ್ತಾರೆ. ಶಾರ್ಟ್ಸ್ ಅಲ್ಲಿ ನಾವೊಂದು ಸ್ವೀಟ್ ವಿಡಿಯೋ ನೋಡಿದೀವಿ, ಅದನ್ನ ಪ್ಲೇ ಆಗುತ್ತೆ ಇವ್ರ ಮೊಬೈಲ್ ಅಲ್ಲಿ. ಸೊ ಇವರು ಮೊಬೈಲ್ ಅಲ್ಲಿ ನೋಡ್ಕೊಂಡು ಇವ್ರು ಗೈಡ್ ಮಾಡ್ತಾರೆ. ಅದನ್ನ ಇವ್ರು ಯೂಸ್ ಮಾಡ್ಕೊಂಡು ಒಂದು ಸ್ವೀಟ್ ರೆಡಿ ಮಾಡ್ತಾರೆ. ಸರ್ ಅದ್ರ ನಿಮಗೆ ಕೇಳಿಸಲ್ಲ ಸರ್, ನಿಮ್ಗೆ ಸಾಂಗ್ ಮ್ಯೂಸಿಕ್ ಇರುತ್ತೆ. ಇಂಗ್ರೀಡಿಯೆಂಟ್ಸ್ ನಾನ್ ಹೇಳ್ಬೇಕು. ಹೆಂಗ್ ಮಾಡೋದು ಅಂತ ಅಲ್ಲ ಮೇಡಮ್, ಇಂಗ್ರೀಡಿಯೆಂಟ್ಸ್ ಅಲ್ಲ, ಮಾಡೋ ವಿಧಾನ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಹಾಕ್ಬೇಕು. ಅವತ್ತು ನೀವು ಲಾಸ್ಟ್ ಟೈಮ್ ಪನ್ನೀರ್ ತೇಚ ಮಾಡಿದಾಗ ನಿಮ್ಮ ಅಮ್ಮ ವಿಡಿಯೋ ಕಾಲ್ ಮಾಡಿದ್ರಲ್ಲ, ಆಮೇಲೆ ಅಮ್ಮ ಮುಖಕ್ಕೆಲ್ಲ ಸರಿ ಉಗ್ದಿದ್ರು ಅಲ್ವಾ? ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಮುಖಕ್ಕೆ ಆಮೇಲೆ ಡೈರೆಕ್ಟ್ ಉಗಿತಾರೆ. ಸೊ ಇವತ್ತು ಸ್ವಲ್ಪ ಟ್ವಿಸ್ಟ್ ಜೊತೆಗೆ ನಾವು ಅಡಿಗೆನ ಪ್ರಿಪೇರ್ ಮಾಡ್ತಿದೀವಿ. ಇವ್ರು ವಿಡಿಯೋ ನೋಡ್ಬೇಕು. ಓಕೆನಾ? ಒಂದ್ಸರಿ ಅರ್ಧ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅರ್ಧ ಇನ್ನ ಅರ್ಧ ಎಂಡಿಂಗ್ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಅರ್ಧ ನೀವು ಅಡಿಗೆ ಮಾಡ್ತೀರಿ, ಅರ್ಧ ನೀವು ಅಡಿಗೆ ಮಾಡ್ತೀರಾ. ಫೈನಲ್ ಆಗಿ ಔಟ್ಕಮ್ ಮಾತ್ರ ಚೆನ್ನಾಗಿ ಬರ್ಬೇಕು. ಇವಾಗ ಸದ್ಯಕ್ಕೆ ನಾವು ಟ್ವಿಸ್ಟ್ ಕೊಡ್ತಾ ಇದೀವಿ ಅಂಡ್ ಮೂವಿ ಅವ್ರು ಟ್ವಿಸ್ಟ್ ಕೊಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಡೇಟ್ ಅನೌನ್ಸ್ ಮಾಡಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡೋಣ. ಸೊ ಅಲ್ಲಿವರೆಗೂ ಪ್ರೇಮದ ಊರಲ್ಲಿ ಅನ್ಕೊಂಡು ಅದನ್ನು ಕೂಡ ಟ್ವಿಸ್ಟ್ ಕೊಟ್ಟೆ ಅನೌನ್ಸ್ ಮಾಡ್ತೀವಿ. ಶಬಾಷ್. ಓಕೆ ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ರೆಸಿಪಿ. ಅಜ್ಜಾಡು ಉಜ್ಜಾಡಿ ಹಿಂಗೋ ಮಾಡಿ ಫೈನಲಿ ಪೇಸ್ಟ್ ಮಾಡ್ಬಿಟ್ರು. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಏನು, ನೆಕ್ಸ್ಟ್ ಸ್ಟೆಪ್ ಏನು ಅಂತ ಬೇಕು. ನೆಕ್ಸ್ಟ್ ಸ್ಟೆಪ್ ಆನ್ ಮಾಡಿ ಫಸ್ಟ್. ತುಪ್ಪ ಹಾಕ್ಬಿಟ್ಟು ಇದನ್ನ ಹುರಿಬೇಕು. ಈ ರವೆ ರವೆ ಸರ್ ಮಿಲ್ಕ್ ಪೌಡರ್, ರವೆ ಮಿಲ್ಕ್ ಪೌಡರ್
ಮಿಲ್ಕ್ ಪೌಡರ್ ಅಲ್ಲ ಏ, ರವೆ ರವೆ ಅದನ್ನ ಹುರಿಬೇಕು. ಇವ್ರನ್ನ ಇಗ್ನೋರ್ ಮಾಡಿ. ಇರೋದ್ರಲ್ಲೇ ಮಾಡ್ಬೇಕು, ಅದು ನಮ್ ಟಾಸ್ಕ್. ಬಿಡು ನಮಗೆಲ್ಲ ಗೊತ್ತಾಗೋಯ್ತು. ಟಾಸ್ಕ್ ಅಲ್ಲ, ಸ್ಪೂನ್ ಇಲ್ಲ ಅಂತ ಹೇಳಿ ಅಲ್ಲಿ ಟಾಸ್ಕ್ ಅಂತ. ಸ್ಪೂನ್ ಇದೆ, ಯಾವ್ದು ನಾವು ಕೊಡ್ತಾ ಇಲ್ಲ. ಹಂಗೆಲ್ಲ ಮಾಡ್ಬಾರ್ದು. ಸ್ಪೂನ್ ಕುಡಿಯೋರ್ಗು ನೀವು ಒಂಚೂರು ಹಿಂದೆ ಹೋಗಿ. ಹೋಗ್ಬಿಡಾ, ಇಲ್ಲಿಂದ ಹೇಳು. ಹಾ ಏ ಮತ್ತೆ ತುಪ್ಪ ಹಾಕ್ತಿದಾರೆ. ಏ ಸರ್ 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 ಸಾಕು. ಎಲ್ಲಾನು ಮಾಡಿ, ಎಲ್ಲಾನು ಮಾಡಿ. Full ಮಾಡ್ಬೇಕು. ಏ ಫುಲ್ ಹಾಕ್ತಿದಾರೆ ನೋಡಿ. ಓಕೆ ಓಕೆ. ಇದಕ್ಕೆ ಎಷ್ಟು ಬೇಕಷ್ಟು ಹಾಕಿ ತುಪ್ಪ. ಮೇಡಮ್ ಕರೆಕ್ಟ್ ಆಗಿದೆ ಅವ್ರು ಮಾಡೋದು. ಅದಕ್ಕೆ ಎಷ್ಟಿದೆ ತುಪ್ಪ ಹಾಕ್ತಾರೆ ಅವ್ರು. ಫುಲ್ ಮಾಡ್ತಾರಾ? ಫುಲ್ ಮಾಡ್ತಾರೆ. ಹಲೋ, ದೂರದಿಂದ ನಾವು ಇಲ್ಲಿ ಕರಿತೀವಿ ಬೇಕು ಅಂದ್ರೆ. ಮನೋಜ್ ಮಾಡ್ತಾರೆ, ಫುಲ್ ಹಾಕ್ಬಿಡುದಾ? ಇದನ್ನ ಹಾಕ್ಬಿಡಿ ಹೇಳ್ತೀನಿ. ಇನ್ ಸ್ವಲ್ಪ ತುಪ್ಪ ಹಾಕ್ಬೋದಾ? ಸಾರಿ, ಇನ್ ಸ್ವಲ್ಪ ತುಪ್ಪ ಹಾಕಿ. ಅವಾಗ್ಲೇ ಬೇಡ ಅಂದ್ಬಿಟ್ಟು ಬರೀ ಇಂಥದೆಯಾ? ಇದು ಜಾಸ್ತಿ ಆಗುತ್ತೆ. ತುಪ್ಪ ತುಪ್ಪ ಹಾಕಿ. ಸ್ಟಿಲ್ ಇದು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಲ್ಲ, ನೀವು ಹಾಕಿ. ಏಲಕ್ಕಿ ಇಲ್ಲ ಅಲ್ಲಿ. ಅಲ್ಲ, ಏಲಕ್ಕಿ ಫಸ್ಟ್ ಹಾಕ್ಬೇಕಲ್ವಾ? ಇವಾಗ ಸರ್ ಏಲಕ್ಕಿ ಅದೇ ಕುಟ್ಬಿಟ್ಟು ಚಾಯ್ಗೆ ಹಾಕ್ತಾರೆ, ಗಮ್ ಬರುತ್ತೆ. ಏಲಕ್ಕಿ 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 ಓ ಸ್ವೀಟ್. ಕುಟ್ಬಿಟ್ಟ ಅಲ್ಲೇ ಅದು ನೀನ್ ವಜ್ರ ಮುರಿದ್ರು. ಅವ್ರು ಹೇಳ್ತಿರೋದಕ್ಕೂ ಇವ್ರ ಮಾರ್ಗದ ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ಲ. ಹೋಗಿ ಎಲ್ಲ ಏಲಕ್ಕಿ ಲಾಸ್ಟ್ ಕಂಡಿದ್ಬಿಟ್ರೆ ಹೊಡೆದ್ಬಿಡ್ತಾರೆ. ಅವಾಗ ಹೊಡಿರಿ ಚಪ್ಪಾಳೆ. ಅದು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಆಫ್ ಆಗೋಯ್ತಲ್ಲಿ. ಮನೋಜ್ ಸರ್ ತುಪ್ಪ ತುಪ್ಪ. ಒಂದ್ ನಿಮಿಷ ತುಪ್ಪ, ತುಪ್ಪ. ಸ್ವಲ್ಪ ತುಪ್ಪ ಹಾಕಿ ಪ್ಲೀಸ್. ರವೆ ಉರಿಬೇಕಾದ್ರೆ ಹಾಕ್ಬೇಕು, ಇಲ್ಲಾಂದ್ರೆ ಹಾಕಿ. ನಿಮ್ಗೆ ಗೊತ್ತಾ ನಾವ್ ಏನ್ ಮಾಡ್ತಿದೀವಿ ಅಂತ? ಗೊತ್ತಿಲ್ಲ ಅಲ್ವಾ? ಇದನ್ನ ಹಾಕಿ. ಪ್ರಶ್ನೆ ಆಗ್ಬಿಟ್ಟು next ಕೇಳಿಸ್ಕೊ. ಶೂಟಿಂಗ್ ಏನಾದ್ರು ಮಾತಿರ್ತಾ ಇದ್ರಿ ಸರ್ ಬನ್ನಿ ಸರ್. ಸರ್ ನೀವು ಬನ್ನಿ, ನೀವು ಬನ್ನಿ, ಪರವಾಗಿಲ್ಲ ನೀವು. ಸರ್, ಇದು ಕೂತ್ ತುಂಬಾ ಚೆನ್ನಾಗಿ ಬಿಟ್ಟಿದೆ ಸರ್. ಎಷ್ಟು ವರ್ಷ ಸರ್? 3 years. ಇನ್ನೊಂದು ನಿಮ್ಗೆ ಸರ್ಪ್ರೈಸ್ ಇರಲಿಲ್ಲ. ಒಂದ್ ನಿಮಿಷ, ಅದರಲ್ಲಿ ಸಕ್ಕರೆ ಹಾಕಿ, ಅದನ್ನ ಬಡಿದ ಸಕ್ಕರೆ ಹಾಕ್ಬೇಕು. ಅದ್ರ ಸ್ಟಾರ್ಟಿಂಗ್ ಅಲ್ಲೇ ಡೇಟ್ಸ್ ಹಾಕಿದ್ದಾರೆ. ಸೊ ಯಾವ ಹಾಕಿಸ್ತೇನೆ ನಿಮಗೆ ಯಾವ ಹಾಕಿಸ್ತೇನೆ ನಿಮಗೆ ಎಷ್ಟು ಸ್ಪೂನ್ ಅಂತೆ? 2 ಎಷ್ಟು ಸ್ಪೂನ್? ಶುಗರ್ ನಿಂಗಪ್ಪ ಮಾಡೋದು ನಾನು ಮಾಡ್ತೀನಿ. ನೀವು ಸುಮ್ನಿರು ಮಾತಾಡಿ. ಅಂತ. ಅರ್ಥ ಆಗಲ್ಲ, ಅದು ಅರ್ಥ ಆಗ್ತಿರೋದು ಏನು ಹೇಳು ಅಂತ. ಹೇಳಿ. ಇದು ಎಷ್ಟೊತ್ತವರೆಗೂ ಬೇಯ್ಬೇಕು? ಅದು ಗೊತ್ತಿಲ್ಲ. ಅದ್ ಬೈತಾನೆ ಇರ್ಲಿ. ಸ್ಲೋ ಮಾಡಿ, ಸ್ಲೋ ಸಿಂಗ್ ಮಾಡಿ. ಅವರು ಜೋರ್ ಮಾಡ್ಬೇಕು ಅನ್ಕೊಂಡ್ರು. ಶುಗರ್ 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 ಸಕ್ಕರೆ. ಹಿಂದೆ ಅಲ್ಲ, ಒಂದ್ ಪ್ರಾಬ್ಲಮ್ ಏನ್ ಗೊತ್ತಾ? ನೀವು ಎಲ್ಲದಕ್ಕೂ ಲಡ್ಡು, ಚೂರು, ಏಲಕ್ಕಿ, ಶುಗರ್ ಅಲ್ಲಿ ತಿರುಗಿ ನೋಡಿ ಸರ್. ಏ ಡೈರೆಕ್ಟರ್ ಸರ್ ಯಾಕೆ ಆರಾಮ್ಸೆ. ಆಮೇಲೆ ತಿರುಗಿ ಬಯಸ್ಕೊತೀರಿ. ಆರಾಮಿ ಹೋಗ್ಬಿಟ್ಟ. ಶುಗರ್ ಹಾಕದ್ಮೇಲೆ ಕಪ್ಪಾಗತ್ತೆ. ಹಂಗಾರೆ ಇವಾಗ ಬೇಡ. ಅರ್ಥ ಮಾಡ್ಕೊಳ್ಳಿ. ಶುಗರ್ ಒಂದ್ ನಿಮಿಷ, ಶುಗರು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಶುಗರ್ ಬಂದು ಅದ್ರೊಳಗಡೆ ಸೇರ್ಬೇಕು ಅಷ್ಟೇನೆ. ಇವಾಗ ಶುಗರ್ ಬೇಡ. ಹಾಲಿಗೆ ಹಾಕ್ಸೋಣ. ಇವಾಗ ಬೇಡ ಅದು. ಇವಾಗ ಇದಾಕಿ ಶುಗರ್ ಫ್ರೈ ಆದ್ರೆ ಟೇಸ್ಟ್ ಹೋಗುತ್ತೆ. ಶುಗರ್ ಬೇಡ. ನೆಕ್ಸ್ಟ್ ಕುಕಿಂಗ್ ಇದೇ ತರ ವಿಡಿಯೋ ಮಾಡಿಸ್ಬೇಕು. ತುಳಿತಾ ಇದ್ರ ಸರ್ ಏಲಕ್ಕಿ ಹಾಕಿ ಸರ್, ಏಲಕ್ಕಿ ಹಾಕಿ ಸರ್, ಸಾಕು. ಏಲಕ್ಕಿ ಹಾಕಿ. ಎಡಿಟರ್ ಮಾತಾಡೋಕೆ ಪಾಪ ಎಲ್ಲರೂ ಸೇರಿ ತುಳಿತಿದ್ದೀರಾ. 3 years ಆಯ್ತಾ? ಏನಕ್ಕೆ ಸುಮ್ಮನೆ ಅಂದ್ರೆ ನಿಮ್ಗೆ ಬಿಡಕ್ ಕೂದ್ ಇಷ್ಟನಾ? ನಿಮಗೆ ಪ್ರಾಬ್ಲಮ್? ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಿಮಗೆ ಪ್ರಾಬ್ಲಮ್? ಟ್ರೈ ಮಾಡ ಅಂತ ಹೇಳಿ ನಾನು ಇಂಟರ್ವ್ಯೂ ಮಾಡ್ತಿರೋದು ಎಡಿಟರ್. ಸ್ವಲ್ಪ ನಾವೆಲ್ಲ ಒಂದು ಟೀಮ್. ನೀವು ಅವ್ರನ್ನ ಎಡಿಟ್ ಮಾಡ್ಬಿಡಿ, ನೀವು ಮಾತಾಡಿ. ಇಗ್ನೋರ್ ಇನ್ನೇ ಎಡಿಟ್ ಮಾಡ್ತೀರಾ? ಅಂದ್ರೆ ಯಾವ್ದಾದ್ರು ಸಿನಿಮಾಗೆ ಆಕ್ಟ್ ಮಾಡ್ಬೇಕು ಅಂತ ಯಾವ ರೀಸನ್? ಇದು ಹಾಕಿದ್ರಾ? ಅಲ್ಲ, ಅದು ಹಾಕಿದಾ? ಹೋಗಿ. ಇದು ಬಂದ್ ವಿಡಿಯೋದಲ್ಲಿ ಇದುವರೆಗೂ ಹಾ ಮಾತಾಡದೇ ಇರುವಂತ ವ್ಯಕ್ತಿ ಅಂದ್ರೆ ಇವನು. ಹಾ. ಈ ವಿಡಿಯೋದಲ್ಲಿ ಅತಿಯಾಗಿ ಮಾತಾಡ್ತಾನೆ.
ಕೇಳಿ ಸರ್ ಕೇಳಿ ನೀವು ಕೈ ತೊಳೆದಿದ್ರಾ? ಹಾ ಸರಿ. ಇದೇನ್ ಕೇಳಿಸ್ತು ಅವ್ರಿಗೆ? ಅಲ್ಲ ಕೈ ಮಾಡ್ತಲ್ಲ ಯಾಕೆ ಸೌಂಡ್ ಮಾಡೋದಿಲ್ಲ? ಹೆಂಗ್ ನೋಡ್ತೀರ ನೋಡಿ, ವಜ್ರ ಉಳಿದಿರಾ? ಅಮಿಕಾ ಶಿವ ಅವರೇ, ನೀವೇನಕ್ಕೆ ಅವ್ರನ್ನ ವಜ್ರಮುನಿ ಅಂದ್ರೆ ಹೇಳಿ. ಅವ್ರು ಮುಖ್ಯವಾಗಿ ಇದ್ದೀವಿ. ಹೌದು. ಇಲ್ಲ ಅಷ್ಟು ಅಸಹ್ಯವಾಗಿರ್ಲಿಲ್ಲ, ಚೆನ್ನಾಗೇ ಮಾಡಿದ್ರು. ಸೆಟ್ ಅಲ್ಲಿ ಹಂಗೆ ಸೆಟ್ ಅಲ್ಲಿ ಇರ್ಬೇಕಾದ್ರೂ ಹಂಗೆ ಆಕ್ಷನ್ ಅಂದಾಗ್ಲೂ ಹಂಗೇನಾ? ಅದ್ರಲ್ಲಿ ಇರ್ಬೇಕಾದ್ರೆ ಅವ್ರು ಬೈದವ್ರು, ನಿಮ್ ಹಣ ನಾಯಿ ತಿನ್ನ ಅಂತಾರೆ. ನಿಮ್ಗೆ ಹಂಗೆಲ್ಲ ಬೈದ್ಯಾರಾ? ನಿಮ್ಮ ಹಣ ನಾಯಿ ತಿನ್ನ. ಅವ್ರಿಗೆ ಬೈದಿಲ್ಲ. ಅವ್ರೇ ಅಂದೆ ಮೊದಲ ನನಗೆ ಬೈಬೇಕು. ಅವ್ರು ಬೇರೆ ಬೈತಾರೆ. ನನಗೆ ಬೈಬೇಕು, ಈಗ ನೋಡ್ತಿದ್ರೆ ಸಿಟ್ಟು ಬರುತ್ತೆ. ಸೊ ಹಣ ನಾಯಿ ತಿನ್ನ, ಯಾಕೋ ನಿಮ್ಗೆ ಹೊಟ್ಟೆ ಇರುತ್ತೆ ಅದು ಅಂತ ಅಂಡರ್ಸ್ಟುಡ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸರ್ ನೀವು ಡಿಸ್ಟರ್ಬ್ ಮಾಡ್ಬೇಡಿಪ್ಪ, ಅದನ್ನೆಲ್ಲ ಆಮೇಲೆ ಮಾತಾಡ್ಸಿ. ನೀವು ಇಂಡೈರೆಕ್ಟ್ ಆಗಿ ಬೈತೀರಾ ಸರ್? ಏ ಸರ್ ತುಂಬಾ ರೋಸ್ಟ್ ಆಗ್ತಿದೆ. ಏಲಕ್ಕಿ ಎಕ್ಸ್ಪರ್ಟ್, ಏಲಕ್ಕಿ ಹಾಕಿದ್ರಾ? ಅಲ್ಲ ಅವ್ರೇ ಕೇಳೋಣ, ಅದಕ್ಕಿಂತ ಫ್ರೈ ಆಗಿರೋದು. ಅಲ್ಲ ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಇಬ್ರು ಅಡಿಗೆ ಬರಲ್ಲ, ಇವ್ರು ಹೇಳ್ತಿರೋದು ಸಾಕು ಸಾಕು ಅಂತ. ಅವಾಗಿಂದ ನಾನು ನೋಡಿ ಸಾಕು. ನೀವು ಬನ್ನಿ. ಓ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದಾರೆ. ಮೇಡಮ್ ಮೊದಲೇ ಗೊತ್ತಾಗ ತುಳಿದ್ರೆ ಇನ್ನೇನಾಗುತ್ತೆ? ಬಾಕ್ಸ್ ಇಟ್ಬಿಡ್ತಾರೆ ನಮ್ಮ ಮುಖಕ್ಕೆ, ಇನ್ನೊಂದ್ಸರಿ ತುಪ್ಪ ಹಾಕಿ ಅಂದ್ರೆ. ಇದಕ್ಕೆ ರವೆಯನ್ನ ಹಂಗೆ ಡೈರೆಕ್ಟ್ ಹಾಕೋದಾ, ಉರಿದು ಹಾಕೋದಾ? ಅದ್ರ ಜೊತೆ ರವೆನ ಹುರಿರಿ. ಒಂದ್ ನಿಮಿಷ ಹೇಳ್ತೀನಿ, ಇದು ಮೆತ್ತಗಿದೆ, ರವೆ ಉರಿಯಲ್ಲ, ಅದು ಮೆತ್ತಗೆ ಹಾಗೆ ಇರುತ್ತೆ. ಡೆಫಿನೆಟ್ಲಿ ಅದು ಗರಿ ಆಗಲ್ಲ. ಸಪ್ರೇಟ್ ಹುರಿದು ಹಾಕ್ಲಾ? ಬೇಡ, ವಿಡಿಯೋ ಏನಿದೆ ಅದೇ ಮಾಡಿ. ಪಕ್ಕನಾ? ವಿಡಿಯೋದಲ್ಲಿ ಇಲ್ವಲ್ಲ ಅದು? ವಿಡಿಯೋದಲ್ಲಿ ರವೆ. ಅವ್ರಿಗೆ ಕೇಳಿಸ್ತಿದೆ, ಎಲ್ಲ ನೀಟಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಅಲ್ಲ, ಅದು ಉರ್ದಿದೆ. ಎಷ್ಟು? ಎಷ್ಟು ಬೇಕಷ್ಟು ಹಾಕಿ. ಅವರೆಲ್ಲ ನಾವು ಸೋಲ್ತೀವಿ ಅಂತ ಅನ್ಕೊಳ್ತಿದ್ದಾರೆ. ನಾನ್ ಹೇಳೋದು ನೀವು ಗೆಲ್ಸಿ. ನಾವ್ ಕೇಳಿಸ್ತಿದ್ದೀವಿ, ನಾನ್ video ಮಾಡ್ಬಿಟ್ಟು ಇದನ್ನ ಹಾಕಿ. ಉರಿ. ಬೇಗ ಹಾಕ್ಬೇಕು. ಮೇಡಮ್, ಹೀರೋಯಿನ್ ಮೇಡಮ್ ಹಿಂದೆ ಬನ್ನಿ ನೀವು. ರುಕೋ ಜರಾ ಸಬರ್ ಕರೋ. ಓ ಮೈ ಗಾಡ್, ಆ ಸ್ಟವ್ ಏನ್ ಮಾಡಿದ್ರೆ ನಾವು ಗೆಲ್ಬೇಕು. ನನಗೆ ಯಾಕೋ ಇದು ಡೌಟ್ ಇದೆ, ಡೈರೆಕ್ಟ್ ಹಾಕೋದು ಓಕೆನಾ? ಪ್ಲೀಸ್ ನಿಮ್ ಡೌಟ್ ನ ನೀವು ದಯವಿಟ್ಟು ಪ್ಲೀಸ್, ಅಲ್ಲಿ ನೀವು ಎಡಿಟರ್ ಹತ್ರ, ನಮ್ಮ ಹರ್ಷಿತ್ ಹತ್ರ, ಅವ್ರ ಹತ್ರ ಡೌಟ್ ಅನ್ನೋದು ಇಲ್ಲಿ ಇಟ್ಕೊಂಬೇಡಿ ಪ್ಲೀಸ್. ಹೌದು, ಅದು ಉರಿಬೇಕಾ ಅಂತ. ಒಪ್ಕೊಂಬಿಡಿ, ಆಮೇಲೆ ಲಾಸ್ಟ್ ಇಲ್ಲ, ವಿಡಿಯೋದಲ್ಲಿ ಏನಿದೆ ಹಂಗೆ ಆಗ್ತಾ ಇದೀವಿ. ವಿಡಿಯೋದಲ್ಲಿ ತೋರಿಸಿಲ್ಲ ಅವ್ರು. ಈಗ ಲಡ್ಡು ನೀನ್ ತಿಂತೀಯಪ್ಪ? ನೀನ್ ತಿನ್ನಲ್ಲ? ನೀನ್ ತಿಂತೀನಾ? ಎಲ್ಲಾ ರೆವೆನ ಹುಡುಗೇ ಆಗ್ತಾರೆ ಎಲ್ಲಾ ಕಡೆ. ಏನೇ ಮಾಡ್ಬೇಕು? ಸರ್ ಇದನ್ನ ಅವಾಗಲೇ ಅವ್ರು ಕೇಳಿದ್ರು ಸರ್ 2 ಸಲ ಉರಿಬೇಕಂತ. ಅಂತೂ ನಮ್ಮನ್ನ ನಂಬ್ತಿಲ್ಲ, ಮಧ್ಯದಲ್ಲೇ ಉರಿತಾ ಇದಾರೆ. ಸಾಕು ಬಿಡಿ, ಬೇಡ ಫುಲ್ ಗಟ್ಟಿಯಾಗ್ಬಿಟ್ರಿ. ಹಾಲು ಹಾಕ್ತಿವಲ್ಲ ಹಾಕಿ. ಇವಳು ತಿನ್ನೋ ತರ ಮಾಡಲ್ಲ. ನಂಗೆ ಅದ್ ನೋಡ್ತಿದ್ರೆ ಭಯ ಆಗ್ತಿದೆ, ಏನ್ ಮಾಡ್ತಿದ್ದಾರೆ ಅಂತ. ಸಾಕು ಬೇಡ, ಸಾಕು. ಹಾಲು ಹಾಕಿ, ಹಾಲು. ಯಾವ್ದ್ರಿ ಸೈನು? ಹಾಲು ಹಿಂಗ ಹಾಕಿ ಹಿಂಗ. ಹಾ 1 minute ಹಾಲಿಗೆ ಮಿಕ್ಸ್ ಮಾಡಿ ಅದನ್ನ. ಬೇಡ, ಇವಾಗ ಹಾಕ್ಬೋದಾ? ಹಾಕಿ, ನಿಮ್ಮಿಷ್ಟ. ಹೆಂಗ್ ಬೇಕು ನೆಕ್ಸ್ಟ್ ಏನ್ ಹಾಕ್ಬೇಕು? ಹಾಲು. ಹೆಂಗ್ ಬೇಕಾದ್ರೆ ರಮಿಕಾ ಶಿವ ಅವರೇ. ಹೋಗ್ಲಿ. ಹಾಲು ರೋಸ್ಟೆಡ್, ಅದೇನ್ ತೊಂದ್ರೆ ಇಲ್ಲ. ಆ ರವೆ ಆಲ್ರೆಡಿ ರೋಸ್ಟೆಡ್ ಸರ್. ಹೌದಾ? ಓಕೆ. ಆಲ್ರೆಡಿ ರೋಸ್ಟ್ ಆಗಿ ಇಬ್ರು ರೋಸ್ಟ್ ಆಗಿ ಅಲ್ಲ, ನಾವು ಕರೆಕ್ಟ್ ಆಗಿ ರೋಸ್ಟೆಡ್ ವಿಡಿಯೋ. ಇದು ಹಾಲು ಹಾಗೆ ಹಾಕ್ಬೇಕಾ, ಕಾಯಿಸಿ ಹಾಕ್ಬೇಕಾ? ಅಲ್ಲ, ಆ ಹಾಲಲ್ಲಿ ಹಾಕಿದ್ರೆ ಕಾಯುತ್ತೆ ತಾನೆ. ಇಲ್ಲ ಕಾಯ್ಬೋದು, ಬಟ್ ಸರಿ ನಾನೇನ್ ಮಾಡ್ಲಿ ಹೇಳಿ? ಇದರಲ್ಲಿ ಹೇಳಿಲ್ಲ. ಹಾ. ಹೇಳಿಲ್ಲ, ಪ್ಯಾಸ್ಚರೈಸ್ಡ್ ಹಾಕಿ ನೋಡೋಣ ಆಮೇಲೆ. ಇಲ್ಲ, ಇದು ಗೊತ್ತಿಲ್ಲ. ಈಗ ನಾವು ಶಾವಿಗೆ ಪಾಯಸ ಮಾಡ್ತೀವಿ ಅಲ್ವಾ? ಪಾಯಸ ಮಾಡ್ತಿಲ್ಲ ಇಲ್ಲಿ. ಅಲ್ಲ, ನಾವು ಮಾಡ್ತಿಲ್ಲ, ಬಟ್ ಹಾಲು ಕಾಯಿಸಿಯೇ ಹಾಕೋದು. ಸರ್ ಅದು ನೆಕ್ಸ್ಟ್. ಅನ್ನೋದು ಸರ್ ಪಕ್ಕದ ಮೇಲೆ ಓಡ್ಬೋತಾರೆ ಸರ್. ಹಾ, ಹಾಕಿ. ಸ್ಪೂನ್ ಅಂತ ಅದೆಷ್ಟು ಬೇಕು? ಕೇಳ್ಸಲ್ಲ ಅವ್ರಿಗೆ. ಎಷ್ಟು ಬೇಕು? ನೀವೇ ಹಾಕಿ. ಹಾ, ಎಷ್ಟು ಬೇಕೋ ಅಷ್ಟು, ನಿಮ್ಮಿಷ್ಟ. ಅಷ್ಟೇ. ಉಂಡೆ ಮಿಕ್ಸ್ ಮಾಡ್ಬಿಟ್ಟು ಹಿಂಗ್ ಮಾಡಿ ಉಂಡೆ ಮಾಡ್ಬೇಕದನ್ನ ಇವಾಗ. ಉಂಡೆ ಹಾ,
ಅವ್ರು ಉಂಡೆ ಉಂಡೆ ಒಂದೇ ಅರ್ಥ ಆಗಿದ್ದು. ಏನ್ ಬೇಕಾದ್ರೆ ಮಾಡ್ಕೊತಾರೆ ಇವಾಗ. ಹೌದಾ? ಹಂಗಾರೆ ಏನು ಹೇಳ್ಬಿಡಿ ಸುಮ್ಮನೆ. ಏನು ಹೇಳ್ಬಿಡಿ ಸುಮ್ಮನೆ. ಅದ್ಯಾಕೆ ಹಿಂಗ್ ಕೂತ್ಕೊಂಡ್ಬಿಟ್ರಿ? ಹೌದಾ, ಪರವಾಗಿಲ್ಲ ನೋಡ್ಲಿ. ಅದು ಸಾಕು. ಇಲ್ಲ ಬೇಕು ಓಕೆ ಸೈಡ್ ಗಿಡಿ ಸಾಕದು. ಬೇಕು ಅಂಟಾಗಬೇಕು. ಅದು ಒಣಗಿದ್ರೆ ಅಂಟಾಗುತ್ತಲ್ವಾ? ಮೇಡಮ್ ನೀವು ಶೆಫಾ? ಇಲ್ಲಿ ಶೆಫ್ ಹೇಳ್ತಾ ಇದ್ದಾರೆ, ಒಬ್ರು ಶೆಫ್ ಹೇಳ್ತಿದ್ದಾರೆ. ನೀವು ಕ್ವಾಟ್ಲೆ ಕಿಚನ್ ಅಲ್ಲಿ ಗೆದ್ದಿದ್ದೀರಾ? ಚೆನ್ನಾಗಿ ಕ್ವಾಟ್ಲೆ ಕಿಚನ್ ರನ್ನರ್-ಅಪ್. ಹೌದಾ? ಅದಕ್ಕೆ ಆದ್ಮೇಲೆ ಅವರು ನೀವು ಕ್ವಾಟ್ಲೆ ಕಿಚನ್ ಗೆದ್ದಿದ್ದೀರಾ? ಇಲ್ಲ ತಾನೆ? ಅಲ್ಲಿಗೆ ನೋಡಿ, ಬಾದಾಮ್ ತಿಂತ ಆರಾಮಾಗಿ ಒಂದ್ ಸ್ವಲ್ಪ ದೆಪ್ಪಗಿರಿ. ಆಕ್ಚುಲಿ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ಬೇಕಿತ್ತು. ಇವಾಗ ಪ್ರೇಮದ ಊರಲ್ಲಿ ಸಾಂಗ್ ರಿಲೀಸ್ ಆಗಿದೆ, ಅದ್ರ ಜೊತೆ ಏರುಪೇರು ರೀಸೆಂಟ್ ಆಗಿ ರಿಲೀಸ್ ಆಯ್ತು. ಸೊ ನಿಮಗೆ ಆ ಶಾರ್ಟ್ಸ್ ಇಡಬೇಕಾದ್ರೆ ಯಾವ ತರ ಎಕ್ಸೈಟ್ ಆಗಿದೆ? ಇಡೀ ಮೂವಿ ಶಾರ್ಟ್ ಇಡಬೇಕಾದ್ರೆ ಆಡಿಯನ್ಸ್ ಹಿಂಗೆ ಫೀಲ್ ಮಾಡ್ತಾರೆ ಅಂತ ಗೊತ್ತಿತ್ತು. ಆ ಲೊಕೇಶನ್ ನೋಡಿ, ಆ ಲೊಕೇಶನ್ ಫೀಲ್ ಹಿಂಗೆ ವರ್ಕ್ ಆಗುತ್ತೆ ಅನ್ನೋದು ಆಲ್ರೆಡಿ. ಅಲ್ಲಿ ಇವಾಗ ನೀವು ಚಿಕ್ಕಮಂಗ್ಳೂರು, ಬೇಲೂರು ಆ ಕಡೆ ಎಲ್ಲ ಸುತ್ತಾಡಿದ್ದೀರಾ. ಸೊ ನಿಮಗೆ ಪ್ರಾಪರ್ ಆಗಿ ಇಡೀ ಮೂವಿ ಶೂಟ್ ಆಗಿರೋದು ಯಾವ ಪ್ಲೇಸ್ ಅಲ್ಲಿ? ಬಿಡದಿ, ಬೇಲೂರು ಸೆಂಟ್ರ್, ಅಗ್ರೆ ಅಂತ ಒಂದು ಊರು ಬರುತ್ತೆ. ಹಲೋ ಹಾ, ಅವ್ರಿಗೆ ರಸಮಲೈ ತರ ಅನ್ಬಿಡ್ತೀವಿ. ಸರ್, ರಸಮಲೈ ಗೊತ್ತಾ? ಹಿಂಗ್ ಎತ್ಕೊಂಡು ಹಿಂಗ್ ತಿಂತಾರಲ್ಲ, ಆ ತರ ಮಾಡ್ಬೇಕು ಇವಾಗ. ಅಪ್ಪಾಜಿ ಹತ್ರ ಬಂದ್ರಿ, ಹತ್ರ. ಇದು ಫುಲ್ ಹಾಕ್ಬೇಕಾ? ಮಿಲ್ಕ್ ಪೌಡ್ರ್ ಇವಾಗ. ಮನೋಜ್ ಸರ್, ಅದ್ ಕಾದಾದ್ಮೇಲೆ ಅದಾಕಿ. ಆಗ್ಬೇಕಾ? ಹಾ, ಎಸ್ ಎಸ್ ಹೌದು. ಆಕ್ಚುಲಿ ಅದು ತುಪ್ಪದ ಇದಕ್ಕೆ ಸಕ್ಕರೆ ಬೇಡವಾ? ಸರ್ ಸರ್ ನೀವು ತಿಂತಾ ಇದೀರಾ? ಮಿಲ್ಕ್ ಪೌಡರ್ ಮೀಯಲ್ಲಿ ಸಕ್ಕರೆ ಇರುತ್ತಲ್ವಾ? ಶುಗರ್ ನೆಕ್ಸ್ಟ್ ಏನ್ ಮಾಡ್ಬೇಕು? ಸರ್ ಅಲ್ಕೊಂಡಿರಲ್ವಾ? ಅವಾಗ ಒಂದು ಚಿಕ್ಕ ಚಾಕು ಇತ್ತು. ಆಯ್ತು, ಸಮಾಧಾನ ಕೊಡ್ತೀವಿ. ಸಮಾಧಾನ. ಹಾ? ಡ್ರೈ ಫ್ರೂಟ್ಸ್ ಇಲ್ಲ, ಇವರು ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲ, ಡ್ರೈ ಫ್ರೂಟ್ಸ್ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಅವರು ಇಷ್ಟಕ್ಕೆ ಅದೇನ್ ಬೇಡ ಆಗಿತ್ತು. ಅದು ನಮ್ ಖುಷಿಗೆ ಹಾಕ್ತಿರೋದು. ಜಾಸ್ತಿ ಹಾಕ್ಸ್ಕೊಂತ ಇದಾರೆ, ಬೇಕಾಗಲ್ಲ. ಟೇಸ್ಟ್ ಚೆನ್ನಾಗಿರ್ಬೇಕು. ಮಾಡೋದು ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಹೌದು, ಆಫ್ಕೋರ್ಸ್. ಹಾ, ಓಕೆ, ಅದ್ಭುತ ಸರ್. ಮಾಡ್ಬೋದಾ? ಆಫ್ ಅಲ್ಲ, ಸ್ಲೋ ಮಾಡ್ಬೇಕಿತ್ತು, ಮತ್ತೆ ಹಾಕ್ಬೇಕು. ಓ, ಅಕ್ಕ ಆಫೇ ಮಾಡ್ಬಿಟ್ಲು. Oh my God. ಆಫ್ ಅಲ್ಲ, ಇದು ಮುಡಿ ಹಾಕ್ಬೇಕು. Oh my God. ಅಲ್ಲ, ಬೇಡ ನೀನ್ ಮುಟ್ಟಂಗಿಲ್ಲ. ಬೇಯಿಸ್ಬೇಕಾದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ. ಲಾಸ್ಟಿಗೆ ಒಳಗೊಳಗೆ ತುಂಬಾ ಡೀಲಿಂಗ್ಸ್ ಗಳು ನಡೀತಾ ಇದೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ಬಂದಿದೆ. ಫುಲ್ ಎಕ್ಸ್ಪೋರ್ಟ್ ಅವರು. ಸಾಂಗ್ ಸ್ಟಾಪ್ ಆಯ್ತು. ಮಾಡ್ತಿದ್ರಲ್ಲ, ಲಡ್ಡು ಮಾಡ್ಕೊಂಡು ನಾವು ತಗೊಂಡು ಬಿಡಿ ಸಾಂಗ್ ಆಗದ್ವಿ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಇದನ್ನ ಲಡ್ಡುಗಕ್ಕಿ ಅರ್ಧ ಹಾಕ್ಬಾರ್ದಾ? ಏನು ಅರ್ಧ ಇವಾಗ ಅದನ್ನ ಲಡ್ಡು ಮಾಡ್ಬೇಕು. ಎಲ್ಲಿಗೆ ಆಗ್ತಿರುತ್ತೆ ನೀವೇ ಯೋಚನೆ ಮಾಡಿ. ನಿಧಾನ. ಏನ್ ಮಾಡ್ಬೇಕು? ನಮಗೂ ಗೊತ್ತಿಲ್ಲ, ಇವ್ರುಗಳೇ ಮಾಡಿಸಿದ್ರು. ಹಾ, ಅದಕ್ಕ ಅರ್ಧ ಇದಕ್ಕೆ ಅರ್ಧ ಅದಕ್ಕೆ. ಅಷ್ಟೇ. ಸರ್ ಹೇಳ್ತಿರಲ್ಲ, ಬೇರೆ ಹೇಳ್ತಿದ್ದೆ, ನಾನು ಆಮೇಲೆ ಹೇಳ್ತೀನಿ ಅದನ್ನೆಲ್ಲ. ಅಷ್ಟೇ ಮಾಡಿ. ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಇವರಿಗೆ ಮೂಕಾಭಿನಯ ಇರೋದೇ ಒಂದು ಕ್ಯಾರೆಕ್ಟರ್ ಕೊಡ್ಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಪಿಕ್ಚರ್ ಮೂಕಾಭಿನಯ. ಝೂಮ್ ಆಗ್ಲಿ ಒಂದು ಮೇಡಮ್ಗೆ. ಪ್ರೇಮದ ಊರಲ್ಲಿ ಸೊ ಈ ನೆಕ್ಸ್ಟ್ ಒಂದು ತುಂಬಾ ಒಳ್ಳೆ ಪ್ರೋಸೆಸ್ ಇದೆ. ಅದಕ್ಕೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಗೆ ನಮ್ಮ ಎಡಿಟರ್ ಸರ್ ಬರ್ತಿದ್ದಾರೆ. ಸರ್ ಕಮಾನ್. ಈ ಫುಲ್ ಕೂಲ್ ಆಗಿದೆ. ಓಕೆ ಸರ್, ನೀವು ಕರೆಕ್ಟ್. ಹಾಲು ಕುದಿಲಿಲ್ಲ ಅಂತಂತಂದ್ರೆ ಅಯ್ಯೋ, ಉಕ್ಕಿ, ನೋಡಿ, ಉಕ್ಕಿ ಎಲ್ಲಿ ಕುದಿತಾ ಇದೆ? ಹಚ್ಚಿದ್ದೀನಲ್ಲ. ಇಲ್ಲ, ಕುದಿಬೇಕಾದ್ರೆ ಹಾಕ್ಬೇಕು. ನಿಜ ಹೇಳಿ, ನಿಜವಾಗ್ಲೂ ನಿಮ್ ಮನೇಲಿ ಯಾವತ್ತಾದ್ರೂ ಕಾಫಿ ಮಾಡಿದಿರಾ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಹೇಳಿ ಮೇಡಮ್. ಹೇಳಿ ಕಾಫಿ ಮಾಡಿ. ಬೇಗ ನಿಜ ಹೇಳಿ. ಇಲ್ಲ.
ಹೇಳಿ ಮೇಡಮ್, ಬನ್ನಿ ಮೇಡಮ್, ನಾಚ್ಕೋಬೇಡಿ, ಹೇಳಿ ಮೇಡಮ್. ಇಲ್ಲ ಹಾಲು ಬರೀ ಒಂದ್ ಕುದಿ ಕುದ್ಬಿಟ್ರೆ ಆಗಲ್ಲ, ನೀಟಾಗಿ ಕುದ್ದು ಉಕ್ಕಿ ಸರ್, ಬರ್ಬೇಕು. ಅದು ನೋಡಿ ಹಿಂಗ್ ಬಂದು ಹಿಂಗ್ ಉಕ್ಕಿ ನಾವು ಆಫ್ ಮಾಡಿದ್ದು. ನಾನೇ ಕಣ್ಣಾರೆ ನೋಡಿದೀನಿ ಅದನ್ನ. ಏನ ಮೇಡಮ್ ಲೇಟ್ ಮೂಕಭಿನಯ ಆಗುತ್ತೆ ಕೊಡ್ತೀನಿ ಮೇಡಮ್, ಲೇಟ್ ಅಂದ್ರಲ್ಲ, ಆಗುತ್ತೆ. ನಾನು ಕಣ್ಣಾರೆ ನೋಡಿದೀನಿ. ಅದು ಹಾಲು ಬುಸ್ ಅಂತ ಹಿಂಗ್ ಬಂದು ನಾವು ಆಫ್ ಮಾಡಿದ್ದು ಅವಾಗ್ಲೇ. ಅರ್ಥ ಆಯ್ತಾ? ಹಾಲು ಬುಸ್ ಅಂತ ಬಂದಿತ್ತ? ಇವ್ರು ಕೇಳಿಸ್ತಿದೆ. ಅದು ಲಿಪ್ಸಿಂಗ್ ಮಾಡಿದ ಬುಸ್ ಅಂತ. ಲಿಪ್ಸಿಂಗ್ ಬರೋದು ಮಾತಾಡ್ಬಿಡಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್. ಲಿಪ್ಸಿಂಗ್ ಇದು ಫುಲ್ ಹಾಕ್ಬೇಕಾ? ಹ್ಮ್. ಇದೇನ್ ಹಾಕ್ಬೇಕು? ಏನು? ಅದು ಎಷ್ಟು ಬೇಕೋ ಅಷ್ಟು ಹಾಕಿ. ಸರಿ, ಬಟ್ ಇದೇನ್ ಹಾಕ್ಬೇಕು? ಬಾಯ್ಲ್ ಆಗುತ್ತೆ. ಹಾಲಾಗಿರ್ಬೇಕದು. ಪಾಯಸ ಪಾಯಸ. ಸರ್ ಉಂಡೆ ಮಾಡಿ ಅದನ್ನ ಅದ್ಬಿಟ್ಟು ಯಾರು ನೀನ್ ಲೈ? ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಲ್ಲ, ಅದಕ್ಕೆ ಅವ್ರಿಗೆ support ಮಾಡ್ತಿರೋದು. ಗೊತ್ತಾಯ್ತು. ಹಾಸನ ನಮ್ದು ಹಾಸನ ಹಿಂಗಿಲ್ಲ. ಓಹೋ, ಎಲ್ಲ ಹಾಸನ ಬರಂಗಿಲ್ಲ. ಇಲ್ಲ, ನಾವೆಲ್ಲರೂ ಸಿನಿಮಾದವರು, ಇಲ್ಲಿ ಯಾರು ಹಾಸನದವರು ಬೆಂಗಳೂರವರು ಅಂತ ಯಾರು ಇಲ್ಲ. ಕೇಳಿಸ್ತಾ ಇದೆ ಸರ್. ಕೇಳಿಸ್ತು ಕೇಳಿಸ್ತಾ ಇದೆ. ಕೇಳಿಸ್ತು, ಹಾಸನದವರು ಅಂತ ಹೇಳಿದ್ ಕೇಳಿಸ್ತು, ಬಟ್ ನಾವೆಲ್ಲರೂ ಸಿನಿಮಾದವರು. ಉಂಡೆ ಮಾಡಿ. ಅದು ಬೇಸನ್ ಲಾಡು ಇರುತ್ತಲ್ಲ ಅಷ್ಟು. ಇಷ್ಟೊತ್ತರೆಗೂ ಅಡಿಗೆ ನಾನು ಮಾಡ್ತಾ ಇದ್ದೆ. ಇಷ್ಟೊತ್ತರೆಗೂ ನನ್ನ ಪ್ರಕಾರ ಚೆನ್ನಾಗೇ ಬಂದಿತ್ತು. ಬಟ್ ಏನಾಗುತ್ತೆ, ಅಡಿಗೆ ಮಾಡುವಾಗ ಸೌಟ್ ಹಿಡಿತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಬಂದು ರಮಿಕಾ ಅವ್ರು ಸೈಟ್ ಹೊಡಿತಿದ್ದಾರೆ. ಸೊ ಏನೇ ಆಗಿದ್ರು ಅದಕ್ಕೂ ನನಗೂ ಜವಾಬ್ದಾರಿ ಇಲ್ಲ. ಅದಕ್ಕೆ ನೀವು ಬೇಕಾದ್ರೆ ಊರಲ್ಲಿ ಕೇಳಿ, ಮೇಲೆ ರುಚಿ ಬರುತ್ತಂತೆ. ಎಮೋಷನಲ್ ಡ್ಯಾಮೇಜ್. ಏನ್ ಚೆನ್ನಾಗಿದೆಯಲ್ಲ ಊಟ ಅಂದ್ರೆ ಯಾರು ಸೌಟ್ ಹಿಡಿದವರು ಅಂತಾರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬಿಡಿ ಮೇಡಮ್, ಚೆನ್ನಾಗೇ ಇರುತ್ತೆ. ಅಳ್ಬೇಡಿ ಚೆನ್ನಾಗೇ ಇರುತ್ತೆ. ಅಳ್ಬೇಡಿ. ಅದೇನಾದ್ರು ಸಕ್ಕತ್ತಾಗಿ ಬಂದ್ರೆ ಅದು ಫಸ್ಟ್ ಚೆನ್ನಾಗಿರಲಿಲ್ಲ, ಆಮೇಲೆ ನಂಗೆ ಚೆನ್ನಾಗಾಯ್ತು ಅಂತ. ಏನ್ ಪರವಾಗಿಲ್ಲ. ಈ ಪಾಪ ಡೀಸೆಂಟ್ ಆಗಿ ಉಂಡೆನ ಕಟ್ತಾ ಇದ್ದಾರೆ. ಅಲ್ಲ, ಇಷ್ಟ ದಿನ ಸಿನಿಮಾನ ಎಡಿಟ್ ಮಾಡ್ತಿದ್ದಂತ ಕೈ ಈಗ ಲಾಡು ಲಾಡು ಮಾಡ್ತಿದ್ದೆ. ಏನ್ ಅನ್ಸ್ತಿದೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೇಗಿದೆ ಸರ್ ಟೇಸ್ಟ್? ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಬೇಕು. ಉಂಡೆ ರೆಡಿ ಆಗಿದೆ. ಉಂಡೆ ನೀಟಾಗಿ ಜೋಡಿಸಿದ್ದಾರೆ. Yes. ನಮ್ಮ ಎಡಿಟ್ ಸರ್ ನೀಟಾಗಿ ಆ ಹಿಟ್ನ ನೀಟಾಗಿ ಎಡಿಟ್ ಮಾಡಿ ಅಂದ್ರೆ ಉಂಡೆ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಹೇಳಿ ಸರ್. ಸಾಕು, ಇದನ್ನ ಅದಕ್ಕೆ ಹಾಕಿ. ಇದನ್ನ ಅದಕ್ಕೆ ಹಾಕಿ. ಇದನ್ನ ಅದ್ರೊಳಗಡೆ ಹಾಕ್ಬೇಕು. ಸರ್ ಪುಡಿ ಮಾಡಾಕಿ. ಇಲ್ಲ ಇಲ್ಲ, ಹಾಕಿ ಸರ್, ಹಾಕಿ. ಏನ? ಹಂಗೆ ಹಾಕಿ. ಪುಡಿ ಮಾಡಾಕಿ. ಹಂಗೆ ಹಾಕಿ ಸರ್. ಪೌಡರ್ ಹಾಕ್ಬೇಕು ಸರ್. ಸರ್ ರೌಂಡ್ ತುಂಬಾ ಕಷ್ಟಪಟ್ಟು ಕಟ್ಟಿದ್ದೀನಿ. ಸಾಕಂತ ಹೇಳ್ರಿ. ಪರ್ಫೆಕ್ಟ್. ಸಾಕು, ಡನ್, ಮುಗೀತು. ಕ್ಲೋಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಅದು ಯಾವ ವಿಡಿಯೋ ಒಂದ್ಸರಿ ತೋರಿಸ್ತೀನಿ. ತೆಗಿಲ್ಲ ವಿಡಿಯೋ. ಸರ್ ಆಕ್ಚುಲಿ ಅದು ಯಾವ ವಿಡಿಯೋ ಗೊತ್ತಾ? ಬಟ್ ಸೂಪರ್ ಆಗಿ ಮಾಡಿದ್ದಾರೆ. ಬಟ್ ನಮ್ಮ ಎಡಿಟರ್ ಬ್ರೋ ನೀಟಾಗಿ ಉಂಡೆ ಕಟ್ಟಿದ್ರು. ಉಂಡೆ ಮರ ಸಕ್ಕತ್ತಾಗಿ ನೀವು ಮಾಡಿದ್ದು ನಮ್ ಸಿನಿಮಾನ ಎಷ್ಟು ಚಂದ ಎಡಿಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಉಂಡೆ ಕಟ್ಟಿದ್ದಾರೆ. ಪ್ರೇಮದವರಲ್ಲಿ ಫೈನಲಿ ಈಗ ನಾನ್ ಕೇಳೋ ಪ್ರಶ್ನೆ ಏನಂದ್ರೆ ಡೈರೆಕ್ಟ್ ಆಗಿ ಫೈನಲಿ ನಾವ್ ಗೆದ್ದಿದೀವ, ಈ ಅದಕ್ಕೆ taste ಮಾಡ್ಬೇಕು. ಟ್ರಬಲ್ ಮೇಕರ್ಸ್ ಗೆದ್ದಿದಾರ. ಟೇಸ್ಟ್ ಮಾಡ್ಬೇಕು. ಸಾಕು ಸರ್, ಅಷ್ಟೇ ಸಾಕು. ಜಡ್ಜ್ಮೆಂಟ್ ಅಷ್ಟೊತ್ತಿಂದ ಬಾಯ್ ಮಾಡ್ಕೊಂಡಿರೋದು ನಾವು ಜಡ್ಜ್ ಮಾಡ್ಬೇಕು. ನೀವು ಹೆಂಗಿದ್ರು ಚೆನ್ನಾಗಿ ಮೇಡಮ್ ಟಾಸ್ಕ್ ಕೊಟ್ಟಿರೋದು ನಾವು, ಸೊ ನಾವು ಜಡ್ಜ್ ಮಾಡ್ಬೇಕು. ಇದ್ರ ಹೆಸರು ಏನ್ ಹೇಳಿ ಫಸ್ಟ್ ಆಫ್ ಆಲ್? ನೀನ್ ಹೇಳ್ಬಿಡ್ಬೇಕು. ಸೊ ಇದು ಕ್ಯಾರೆಟ್ ರಸಮಲೈ ಅಂತ. ಇದಕ್ಕೆ ಶುಗರ್ ಬೇಡ ಅಂದ್ರೆ ನೀವು ಡೇಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಡಯಟ್ ಸ್ವಲ್ಪ ಪ್ರಿಫರ್ ಮಾಡೋರು. ಸೊ ಫೈನಲಿ ನಾವೇನ್ ಟಾಸ್ಕ್ ಕೊಟ್ಟಿದ್ವಿ ಸಖತ್ತಾಗಿ ಮುಗಿಸಿದ್ದಾರೆ. ಇಸ್ ರಿಯಲಿ ಗುಡ್, ಅಮೇಸಿಂಗ್. ಟೇಸ್ಟ್ ಮಾಡೋಣ. ಈಗ ಲಡ್ಡು ನೀನ್ ತಿಂತೀಯಪ್ಪ, ನೀನ್ ತಿನ್ನಲ್ಲ. ಟೇಸ್ಟ್ ಮಾಡೋಣ. ಫಸ್ಟ್ ನಮ್ಮ ಟ್ರಿಬಲ್ ಅವರು ನಾನು ನೋಡಿ ನಿಮ್ಮನ್ನ ನಂಬಲ್ಲ. ಹೇಳ್ತಾರೆ. ಅಮೇಸಿಂಗ್ ಆಗಿದೆ. ಆಕ್ಚುಲಿ ಟಾಸ್ಕ್ ಅಲ್ಲಿ ಪ್ರೇಮದ ಟೀಮೇ ಗೆದ್ದಿದ್ದಾರೆ. ಕೊನೆಗೂ ಪ್ರೇಮದೂರಲ್ಲಿ ತಂಡವೇ ಟ್ರಿಬಲ್ ಟಬಲ್ ಅವರು ಕೊಟ್ಟಿರೋ ಟಾಸ್ಕ್ ಅನ್ನ ಮೀರಿ ಗೆದ್ದಿದೀವಿ. ಅದೇ ತರ
ನಮ್ಮ ಪ್ರೇಮದವರಲ್ಲಿ ಸಿನಿಮಾ ಕೂಡ ನೀವೆಲ್ಲರೂ ಸೇರಿ ಗೆಲ್ಲಿಸ್ಕೊಡಿ. ಖಂಡಿತ ಸರ್. ಅಂಡ್ ಇವ್ರ ಕೈ ರುಚಿ ಅಂತೂ ಸಿಕ್ಕಾಪಟ್ಟೆ ಸಾಕಾಗಿದೆ. ಹಲೋ, ನನ್ ಕೈ ರುಚಿ ಲಾಸ್ಟ್ ಸೊ ಸರ್, ಅಡುಗೆ ಅಂತೂ ತುಂಬಾ ಸಖತ್ತಾಗಿ ಮಾಡಿದೀರಾ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಡಬಲ್ ಮಧ್ಯೆನೂ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದೀರಾ. ಸೊ ಇದೇ ತರ ಮೂವಿನ ಇನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿರ್ಕಂತ ನಾವು ಅನ್ಕೊಂಡಿದ್ವಿ. ಅಂಡ್ ಅದ್ರ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ಬೋದು? ಈಗ ನೀವು ರುಚಿ, ನಾವು ಅಡುಗೆ ಮಾಡಿದ್ದನ್ನ ತಿಂದು ನೋಡಿ ನೀವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರಿ. ಹಾಗೆ ಸಿನಿಮಾನೂ ಹಾಗೇನೆ. ಈಗ ನಾನು ಹೇಗಿದೆ ಅಂತ ಹೇಳೋದಕ್ಕಿಂತನೂ ನಾಳೆ ಒಮ್ಮೆ ಇನ್ನಷ್ಟು ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ, 2 ಹಾಡುಗಳು ರಿಲೀಸ್ ಆಗಿದೆ. ಸೊ ಅದನ್ನ ನೋಡಿದಾಗಲೇ ನಿಮಗೆ, ಹೇಗೆಂದ್ರೆ ಈಗ ಅಡಿಗೆ ಮಾಡುವಾಗ ಅದ್ರ ಬರೋ ವಾಸನೆಯಲ್ಲೇ ಓಕೆ ಅಡಿಗೆ ಚೆನ್ನಾಗಿರ್ಬೋದೇನೋ ಅನ್ನೋ ಒಂದು ನಮ್ಗೆ ಮನಸ್ಸಿಗೆ ಅನಿಸ್ತಾ ಇರ್ತದೆ. ಹಾಗೆ ನಮ್ಮ ಟೀಸರ್ನ 2 ಸಾಂಗ್ಗಳು ನೋಡಿದ್ರೆ ಈ ಸಿನಿಮಾ ಚೆನ್ನಾಗಿರ್ಬಹುದೇನೋ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಇನ್ನೂ ಕೆಲವು ಹಾಡುಗಳಿದೆ, ಸಿನಿಮಾದ ಟ್ರೈಲರ್ ಬರುತ್ತೆ, ಅವಾಗ ಹೌದು ಈ ಸಿನಿಮಾ ಖಂಡಿತ ಚೆನ್ನಾಗಿದೆ, ಈಗ ವಾಸನೆ ಚೆನ್ನಾಗಿದೆ, ನಾವು ಟೇಸ್ಟ್ ಮಾಡಬೇಕು ಅನ್ನೋ ತರ ಈ ಸಿನಿಮಾ ನೋಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ನೋಡಿದ್ದಿನ ಖಂಡಿತ ಇವತ್ತಿವರಿಗೆ ನಾವು ಮಾಡಿರೋ ಕ್ಯಾರೆಟ್ ರಸಮಲೈ ಇಷ್ಟ ಆಗಿರೋ ತರ ನಾವು ಮಾಡಿರೋ ಪ್ರೇಮದವರಲ್ಲಿ ಸಿನಿಮಾ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ತಪ್ಪದೆ ಅದನ್ನ ಈ ನಮ್ಮ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ. ಆ ಥಿಯೇಟರ್ನಲ್ಲಿ ನಿಮ್ಗೊಂದು ಹೊಸ ಒಂದು ಲೋಕವನ್ನೇ ಈ ಸಿನಿಮಾ ಕಟ್ಟಿಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ. ಡೆಫಿನೆಟ್ ಆಗಿ, ಯಾಕಂದ್ರೆ ಆ ಟೀಸರ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಇಂಥ ಬ್ಯೂಟಿಫುಲ್ ಆಗಿರೋ ಮೂವಿ ಇನ್ನಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬರಲೇಬೇಕು. ಅಂಡ್ ನಾವು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ವಿ, ಯಾಕಂದ್ರೆ ಆ ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ ಅದನ್ನ ನೋಡಿದಾಗ. ಸೊ ಆದಷ್ಟು ಬೇಗ ಬನ್ನಿ ಸರ್, ಅಂಡ್ ವಿ ಆರ್ ವೇಟಿಂಗ್ ಫಾರ್ ದ ಮೂವಿ. ನಾವು ಆದಷ್ಟು ಬೇಗ ರಿಲೀಸ್ ಮಾಡಲಿಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಲೋ, ಸಿ ಯು, ಬಾಯ್.